ಇಂಡಿಯನ್ ಇ ಕಾಮರ್ಸ್ ಮಾರ್ಕೆಟ್ ಶೇರ್ ನೋಡಿದ್ರೆ ಫ್ಲಿಪ್ಕಾರ್ಟ್ 45% ಅಕ್ವೈರ್ ಮಾಡ್ಕೊಂಡಿದೆ, ಅಮೆಝಾನ್ 32-35% ಮಾರ್ಕೆಟ್ ಶೇರ್ನ ಅಕ್ವೈರ್ ಮಾಡ್ಕೊಂಡಿದೆ. ಇವೆರಡು ಕಂಪ್ನಿ ಒಟ್ಟಿಗೆ ಸೇರಿಸಿದ್ರೆ ಆಲ್ಮೋಸ್ಟ್ ಇಂಡಿಯನ್ ಇ ಕಾಮರ್ಸ್ ಮಾರ್ಕೆಟ್ ಶೇರ್ನ 80% ಮಾರ್ಕೆಟ್ ಶೇರ್ ಫ್ಲಿಪ್ಕಾರ್ಟ್ ಅಮೆಝಾನ್ ಹತ್ರನೇ ಇದೆ. ಆದರೆ ಸರ್ಪ್ರೈಸಿಂಗ್ ಥಿಂಗ್ ಏನಪ್ಪ ಇಲ್ಲಿ ಅಂತಂದರೆ, ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ಲ್ಯಾಟ್ಫಾರ್ಮ್ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಗ್ರೋತ್ ಯಾವುದಪ್ಪ ಅಂತ ನೋಡಿದ್ರೆ ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ವಿಚ್ ಸ್ಟಾರ್ಟೆಡ್ ಆನ್ ವಾಟ್ಸ್ಆ್ಯಪ್ ಆ್ಯಂಡ್ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ಮಾಡೆಲ್ನ ಇಗ್ನೋರ್ ಮಾಡಿರ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಫ್ಲಿಪ್ಕಾರ್ಟ್, ಅಮೆಝಾನ್ ಹಾಗೂ ಮೀಶೋ ಈ 3 ಜನದಲ್ಲಿ ಲೀಡರ್ ಯಾರು ಅಂತ ತಿಳ್ಕೊಬೋದು. ಈ 3 ಘಟಾನುಘಟಿಗಳಲ್ಲಿ ಇಂಡಿಯಾದ ಲೀಡರ್ ಯಾರು ಅಂತ ತಿಳ್ಕೊಬೇಕು ಅಂತಂದರೆ ಮೊದಲು ಇಂಡಿಯಾನ 3 ಇಂಡಿಯಾಗೆ ಡಿವೈಡ್ ಮಾಡಬೇಕಾಗುತ್ತೆ. ಯಾವ್ದಿದು 3 ಇಂಡಿಯಾ? ಮೊದಲನೇದು ಮೆಟ್ರೋ. ಈ ಮೆಟ್ರೋ ಇಂಡಿಯಾನ ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನ್ ಕಂಪ್ಲೀಟಾಗಿ ಸರ್ವ್ ಮಾಡ್ತಾ ಇದೆ. ಎರಡನೇದು ಕ್ವಿಕ್ ಕಾಮರ್ಸ್ ಇಂಡಿಯಾ. ಈ ಒಂದು ಇಂಡಿಯಾನ ಬ್ಲಿಂಕಿಟ್ ಹಾಗೂ ಜೆಪ್ಟೋ ಕಂಪ್ಲೀಟಾಗಿ ಸರ್ವ್ ಮಾಡ್ತಾ ಇದೆ. ಮೂರನೇ ಇಂಡಿಯಾ ಬಂದುಬಿಟ್ಟು Tier 2, Tier 6 ಸಿಟೀಸ್ಗಳು. ಇದನ್ನು ಮೀಶೋ ಕಂಪ್ಲೀಟಾಗಿ ಸರ್ವ್ ಮಾಡ್ತಾ ಇದೆ. ಮೀಶೋ ಕಸ್ಟಮರ್ ಡೇಟಾಬೇಸ್ನ ನೀವು ಚೆಕ್ ಮಾಡಿ ನೋಡಿದ್ರೆ 87% ಆಫ್ ದ ಕಸ್ಟಮರ್ಗಳು ನಾನ್ ಮೆಟ್ರೋ ಸಿಟೀಸಿಂದ ಬರ್ತಾರೆ. ಇದು ಕ್ಲಿಯರಾಗಿ ಡಿಫೈನ್ ಮಾಡುತ್ತೆ ಮೀಶೋ ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನ್ ಜೊತೆ ಕಂಪೀಟೇ ಮಾಡ್ತಾ ಇಲ್ಲ ಅಂತ. ಈಗ ನೀವು ಡಿಸೈಡ್ ಮಾಡಿ ಇಂಡಿಯಾದ ಲೀಡರ್ ಯಾರು ಅಂತ. ಮೀಶೋದವರು ಪ್ರೈಸ್ ಕಾನ್ಷಿಯಸ್ ಇಂಡಿಯನ್ ಬಯರ್ಸ್ನ ಟಾರ್ಗೆಟ್ ಮಾಡ್ತಾರೆ. ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ ಅವರು ಈ ಬಯರ್ಸ್ನ ರೀಚ್ ಆಗಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಅಮೆಝಾನ್ ಅವರು ಶಾಪ್ಸಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಅವರು ಮಿನಿ ಟಿ ವಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾರೆ ಈ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಲಿಕ್ಕೆ. ಬಟ್ ಎರಡೂ ಕೂಡ ಸ್ಕೇಲ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಬೇಸಿಕಲಿ ಮೀಶೋದವರು ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ನ ಡೈರೆಕ್ಟಾಗಿ ಕಂಪೀಟ್ ಮಾಡಲಿಕ್ಕೆ ಹೋಗಲ್ಲ. ಅವ್ರದ್ದೇ ಆದಂಥ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊತಾರೆ. ಆ ಮಾರ್ಕೆಟಲ್ಲಿ ಅವ್ರು ಗೆಲ್ತಾರೆ. ಈಗ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಪ್ರಕಾರ ಇಂಡಿಯಾದ ಇ ಕಾಮರ್ಸ್ ಲೀಡರ್ ಯಾರು ಅಂತ.